ಶ್ರೀರಾಮುಲು ಜೈಲಿಗೆ ಹೋಗುವ ಪರಿಸ್ಥಿತಿ ಶೀಘ್ರದಲ್ಲೇ ಬರುತ್ತೆ ಅಂತ ಮಾಜಿ ಸಚಿವ ಬಿ ನಾಗೇಂದ್ರ ಹೇಳಿದ್ದಾರೆ. ಈ ಕುರಿತು ಬಳ್ಳಾರಿಯಲ್ಲಿ ಮಾತನಾಡಿರುವಂತಹ ಅವರು, ವಾಲ್ಮೀಕಿ ಹಗರಣದಲ್ಲಿ ಕುತಂತ್ರದಿಂದ ಬಿಜೆಪಿ ನಾಯಕರು ನನ್ನನ್ನು ಸಿಕ್ಕಾಕ್ಸಿದ್ರು. ನಾನು ಜೈಲಿಗೆ ಹೋಗ್ತೀನಿ ಅಂತ ರಾಮುಲು ಪದೇ ಪದೇ ಹೇಳ್ತಾರೆ. ಆದರೆ ಅವರೇ ಜೈಲಿಗೆ ಹೋಗುವ ದಿನ ಬರುತ್ತೆ. ಮತ್ತೊಮ್ಮೆ ನಾನು ಸಚಿವನಾಗಿ ಬರ್ತೀನಿ. ಶ್ರೀರಾಮುಲಿಗೆ 2 ಬಾರಿ ಸೋತು ಸುಣ್ಣವಾದ್ರು ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಅಂತ ಕಿಡಿಕಾರಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಡೆಂಗಿ ಜ್ವರ ಬಂದಿದೆ. ಹೀಗಾಗಿ ಇಂದಿನಿಂದ 3 ದಿನ ಡಿಸಿಎಂ ಡಿಕೆ ಶಿವಕುಮಾರ್ ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ. ಅನಾರೋಗ್ಯದಿಂದಾಗಿ ನಾನು 3 ದಿನ ಯಾರನ್ನೂ ಕೂಡ ಭೇಟಿಯಾಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರನ್ನು ಭೇಟಿಯಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದಕ್ಕಾಗಿ ವಿಷಾದಿಸ್ತೇನೆ. ಯಾರು ತಪ್ಪು ತಿಳಿಯಬೇಡಿ ಅಂತ ಹೇಳಿದ್ದಾರೆ. ಲಕ್ಷ ತೆರಿಗೆ ಪಾವತಿಸುವಂತೆ ಬರ್ತಿರುವ ಜಿಎಸ್ಟಿ ನೋಟಿಸ್ಗಳಿಗೆ ರಸ್ತೆ ಬದಿ ತರಕಾರಿ ವ್ಯಾಪಾರಿಗಳು ಶಾಕ್ ಆಗಿದ್ದಾರೆ. ಈ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸರ್ಕಾರವೇ ಜಿಎಸ್ಟಿ ಗೆಜೆಟ್ ಮಾಡಿದೆ. ಬಿಜೆಪಿಯವರು ತಿಂದು ನಮಗೂ ಬರೆಸ್ತಾರೆ. ಬಡವರಿಗೆ ಕೇಂದ್ರ ಸರ್ಕಾರ ತೊಂದರೆಯನ್ನ ಕೊಡ್ತಿದೆ. ನಾವು ಆ ರೀತಿ ಮಾಡುವವರಲ್ಲ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಕೊಟ್ಟು ರಾಜ್ಯ ಸರ್ಕಾರ ಕಿರುಕುಳ ಕೊಡ್ತಾ ಇದೆ. ಸಿಎಂ ಮಧ್ಯಪ್ರವೇಶ ಮಾಡಬೇಕು ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ರು. ನೋಟಿಸ್ ಕೊಡ್ತಿರೋದು ಕೇಂದ್ರ ಸರ್ಕಾರವಲ್ಲ, ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆ ಅಂತ ವಾಗ್ದಾಳಿ ನಡೆಸಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ಬೆಂಗಳೂರು ರಸ್ತೆಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೀತಾ ಇದೆ. ಇನ್ನು ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲನೆ ಮಾಡಿದರು. ಕನಕಪುರ ಬೆಂಗಳೂರು ಹಾಗೂ ಮೈಸೂರು ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಗುಣಮಟ್ಟವನ್ನು ಕಾಪಾಡಬೇಕು ಅಂತ ಸಂಬಂಧಪಟ್ಟಂತ ಗುತ್ತಿಗೆದಾರರಿಗೆ ಡಿಕೆಶಿ ಸೂಚನೆಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಇದ್ದರು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಜನರ 3 ದಶಕಗಳ ಕನಸು ನನಸಾಗಿದೆ. ಪಾವಗಡ ತಾಲೂಕಿಗೆ ತುಂಗಭದ್ರಾ ನೀರು ಪೂರೈಸುವ ಯೋಜನೆಯನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದ್ದಾರೆ. ಅಲ್ಲದೆ 10,000 ಎಕರೆ ಪ್ರದೇಶದಲ್ಲಿರುವ ಸೋಲಾರ್ ಪಾರ್ಕ್ 11,600 ಎಕರೆ ಹೆಚ್ಚುವರಿ ಪ್ರದೇಶಕ್ಕೆ ವಿಸ್ತರಣೆಯಾಗಲಿದ್ದು, ಈ ಕಾಮಗಾರಿಗೂ ಸಿಎಂ ಚಾಲನೆ ನೀಡಿದರು. ಪಾವಗಡದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಿನ್ನೆ ಕಾರ್ಯಕ್ರಮ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಬಿಜೆಪಿಗರ ವಿರುದ್ಧ ಕಿಡಿಕಾರಿದರು. ಅಶೋಕ ಹೇಳ್ತಾನೆ, ವಿಜಯೇಂದ್ರ ಹೇಳ್ತಾರೆ, ಯಡಿಯೂರಪ್ಪ ಹೇಳ್ತಾರೆ. ನಾನು ಕೇಳ್ತೀನಿ ಅವರಿಗೆ, ನಿಮ್ಮ 4 ವರ್ಷದ ಸಾಧನೆ ಏನು? 4 ವರ್ಷ ನೀವು ಇದ್ರಲ್ಲ, ನಿಮ್ಮ ಸಾಧನೆ ಏನು? ಯಡಿಯೂರಪ್ಪನವರ ಸಾಧನೆ ಏನು? ಬಸವರಾಜ ಬೊಮ್ಮಾಯಿ ಅವರ ಸಾಧನೆ ಏನು? ಶಿವಮೊಗ್ಗದ ಸಿಗಂದೂರು ಸೇತುವೆ ಕ್ರೆಡಿಟ್ ವಾರ್ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಸಚಿವ ಮಧು ಬಂಗಾರಪ್ಪ, ಸಂಸದರಿಗೆ ಮಾಡೋಕೆ ಕೆಲಸ ಇಲ್ಲ, ಇನ್ವಿಟೇಷನ್ ಹಿಡಿದು ಅವರೇ ಪೋಸ್ಟ್ಮನ್ ರೀತಿ ಕೆಲಸವನ್ನು ಮಾಡಿದ್ದಾರೆ. ಸಿಗಂದೂರು ಸೇತುವೆ ಮೇಲೆ ಭಕ್ತರು ಸಂಚರಿಸಬಹುದು. ಕೇಂದ್ರದಿಂದ ದುಡ್ಡು ಬಂದ ಕೂಡಲೇ ಇವರೇ ದುಡ್ಡು ತಂದಂತೆ ಆಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಿಗಂದೂರು ಸೆಂಟ್ರಲ್ ಅವ್ರು ಕೊಟ್ಟ ತಕ್ಷಣ ಅವ್ರ ಅಪ್ಪನ ಹಣ ಥರ ಕುತ್ಕೊಂಡು ಅವರೇ ಪೋಸ್ಟ್ಮ್ಯಾನ್ ಥರ ಎಲ್ಲ ಪ್ರಿಂಟಿಂಗು ಇದನ್ನೆಲ್ಲ ಮಾಡಿದರು. ನಾನು ಚರ್ಚೆಗೆ ಹೋಗೋದಕ್ಕೆ ಬೇಸಿಗೆ. ನಮ್ಮ ಕರ್ತವ್ಯ ಏನು? ಸಿಗಂದೂರು ಮೇಲೆ ಭಕ್ತರು ಮತ್ತು ಆ ಕಡೆ ಓಡಾಡೋರು ಓಡಾಡಬೇಕು, ಅದು ಕೆಲಸ ಮುಗೀತು. ಆದರೆ ಒಂದು ತಿಳ್ಕೊಳ್ಬೇಕು, ಅಗರ್ವ ಕೊಡೋದಿದೆಯಲ್ಲ, ಯಾವ ರೀತಿ ವಾಪಸ್ ಹೊಡೆಯುತ್ತೆ ಅಂತ ಹೇಳಿ. ಇವ್ರಿಗೆ ಯಾವತ್ತಾದರೂ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಒಂದು ದಿವಸ ಬರ್ತಕ್ಕಂಥ ತೆರಿಗೆ ಬಗ್ಗೆ ಏನಾರು ಮಾತಾಡಿದಾರಲ್ರಿ? ಏನು ದುಡ್ಡು ತಂದ ತಕ್ಷಣ ಒಳ್ಳೆ ಹಾಗೆ ಏನು ಇವರೇ ತಂದಿದ್ದಾರೆ. ಎಷ್ಟು ಸತಿ ಇದಾಗಿದೆ ಗೊತ್ತಾ? ಅದ್ರದ್ದೆಲ್ಲ ಏನೇನು ನ್ಯೂನತೆ ಇದೆ ಇವತ್ತು ಬೇಡ. ಯಾಕೆಂದ್ರೆ ಜನರು ಓಡಾಡಲಿ ಅನ್ನೋದನ್ನ ನಾನು ಬಿಟ್ಟುಬಿಡ್ತೀನಿ. ಒಂದೇ ವೇದಿಕೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ರಮೇಶ್ ಕತ್ತಿ ಮುಖಾಮುಖಿಯಾಗಿದ್ದಾರೆ. ಬೆಳಗಾವಿಯ ಹಾರೋಗೇರಿ ಪಟ್ಟಣದಲ್ಲಿ ನಡೆದ ಜೈನ ಸಮಾವೇಶದಲ್ಲಿ ಇಬ್ಬರು ನಾಯಕರು ಮುಖಾಮುಖಿಯಾಗಿದ್ದರು. 3 ದಿನಗಳ ಹಿಂದೆಯಷ್ಟೇ ಒಬ್ಬರ ವಿರುದ್ಧ ಒಬ್ಬರು ಹರಿಹಾಯ್ದಿದ್ದ ನಾಯಕರು ಈಗ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರೋದು ಭಾರೀ ಕುತೂಹಲವನ್ನು ಹುಟ್ಟುಹಾಕಿದೆ. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ದೂರು ದಾಖಲು ಬೆನ್ನಲ್ಲೇ ಸಂತ್ರಸ್ತ ಯುವತಿಯ ಕುಟುಂಬಸ್ಥರ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಬೀದರ್ ಜಿಲ್ಲೆಯ ಹೊಕ್ರಾಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಮಾಜಿ ಸಚಿವ ಪ್ರಭು ಚೌಹಾಣ್ ಸಂಬಂಧಿಕ ಮುರಳೀಧರ್ ಪವಾರ ಕೊಟ್ಟ ದೂರಿನ ಆಧಾರದ ಮೇಲೆ ಆರ್ಟಿ ರಾಥೋಡ್, ಭೀಮಾಶಂಕರ್ ಸೇರಿ 8 ಜನರ ವಿರುದ್ಧ ಎಫ್ಐಆರ್ ಹಾಕಲಾಗಿದೆ. ಇನ್ನು ದೂರಿನಲ್ಲಿ 30ಕ್ಕೂ ಹೆಚ್ಚು ಜನ ಕೊಲೆ ಮಾಡುವ ಉದ್ದೇಶದಿಂದ ಮನೆಗೆ ನುಗ್ಗಿದ್ರು, ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ ಉಲ್ಲೇಖಿಸಲಾಗಿದೆ.
ಆಹಾರದಲ್ಲಿ ವಿಷ ಹಾಕಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನು ಮುಗಿಸುವಂತ ಹುನ್ನಾರ ನಡೆಸಲಾಗಿದೆ ಅಂತ ಬಿಜೆಪಿ ನಾಯಕ ಅರವಿಂದ ಬೆಲ್ಲದ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ಅವರು, ಶ್ರೀಗಳ ಆರೋಗ್ಯ ಹದಗೆಟ್ಟಿದೆ, ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಗೊತ್ತಿತ್ತು. ಮಠದ ಹೊರಗಡೆ ಇರುವಂತ ಇಬ್ಬರು ಮುಸ್ಲಿಂ ಹುಡುಗರು ಅಡುಗೆ ಮನೆಗೆ ಬಂದು ಹೋದ್ಮೇಲೆ ಶ್ರೀಗಳ ಆರೋಗ್ಯ ಹದಗೆಟ್ಟಿದೆ. ಈ ಬಗ್ಗೆ ಸ್ವಾಮೀಜಿಗಳು ಕೂಡ ನನಗೆ ವಿಷಪ್ರಾಶನವಾಗಿದೆ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ವಿಷಪ್ರಾಶನದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಮಾಜಿ ಸಚಿವ ಸಿಸಿ ಪಾಟೀಲ್. 15 ವರ್ಷಗಳ ನಂತರ ಪಂಚಪೀಠದ ಸ್ವಾಮೀಜಿಗಳು ಒಂದಾಗಿ ಕಾಣಿಸಿಕೊಂಡಿದ್ದಾರೆ. ದಾವಣಗೆರೆಯ ರೇಣುಕಾ ಮಂದಿರದಲ್ಲಿ ಸಮ್ಮೇಳನ ನಡೆದಿದೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಗೋವಾ ಸೇರಿದಂತೆ ವಿವಿಧೆಡೆಯಿಂದ 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ಶೃಂಗ ಸಮ್ಮೇಳನದಲ್ಲಿ ಭಾಗಿಯಾದರು. ಸಭೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ, ಈಶ್ವರ್ ಖಂಡ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಜಯಾನಂದ ಕಾಶ್ಯಪ್ಪನವರ್, ಪಂಚಮಸಾಲಿ ಪೀಠದಲ್ಲಿ ಅನೇಕ ಚಟುವಟಿಕೆ ನಡೆಯುತ್ತಿದೆ, ಪಟಭದ್ರ ಹಿತಾಸಕ್ತಿಗಳ ಷಡ್ಯಂತ್ರ ನಡೆಯುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ನಡುವೆ ಸ್ವಾಮೀಜಿಯನ್ನ ಮಠದಿಂದ ಉಚ್ಚಾಟಿಸಲು ಕಾಶ್ಯಪ್ಪನವರ್ ಯಾರು ಅಂತ ಶಾಸಕ ಯತ್ನಾಳ್ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದು ಮಹಿಳಾ ಪಿಎಸ್ಐ ಸಾವಿತ್ರಿಬಾಯಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸಾವಿತ್ರಿಬಾಯಿ ಗೋವಿಂದಪುರ ಠಾಣೆ ಮಹಿಳಾ ಪಿಎಸ್ಐ ಆಗಿದ್ದು ಕೇಸ್ ಒಂದರಲ್ಲಿ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತೆ. 1,25,000 ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸದ್ಯ ಮಹಿಳಾ ಪಿಎಸ್ಐ ಸಾವಿತ್ರಿಬಾಯಿ ಅವರನ್ನ ಲೋಕ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು ಬಾಗಲಕೋಟೆಯ ಜಮಖಂಡಿಯಲ್ಲಿ ಅನಧಿಕೃತ ತಂಬಾಕು, ಅಡಿಕೆ ಮಿಶ್ರಿತ ನಶೆ ಭರಿಸುವಂತ ವಸ್ತುಗಳ ಅಡ್ಡೆ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಹುನ್ನೂರ ಗ್ರಾಮ ಹಾಗೂ ಜಮಖಂಡಿ ನಗರದಲ್ಲಿ ತಹಶೀಲ್ದಾರ್ ಅನಿಲ ಬಡಗೇರ ನೇತೃತ್ವದ ಅಧಿಕಾರಿಗಳ ತಂಡದಿಂದ ದಾಳಿಯನ್ನು ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಚ್ಚಾ ಅಡಿಕೆ, ತಂಬಾಕು ಜಪ್ತಿ ಮಾಡಿದ್ದಾರೆ. ಕೇಕ್ ತಿಂದು ಮಗು ಅಸ್ವಸ್ಥಗೊಂಡಿರುವ ಆರೋಪ ಕೇಳಿ ಬರ್ತಾ ಇದೆ. ಮಂಡ್ಯದ ನಾಗಮಂಗಲದಲ್ಲಿ ಈ ಒಂದು ಘಟನೆ ನಡೆದಿದೆ. ಆನಂದ್ ಎನ್ನೋರು ನೀಡಿದ ದೂರಿನ ಅನ್ವಯ 2 ಬೇಕರಿಗೆ ಪುರಸಭೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಬೇಕರಿಯಲ್ಲಿ ಐಸ್ ಕೇಕ್ ಖರೀದಿಸಿದ ಆನಂದ್ ಅದನ್ನು ತಮ್ಮ ಮಗುವಿಗೆ ಕೊಟ್ಟಿದ್ರು. ಕೇಕ್ ಸೇವಿಸಿದ ಬಳಿಕ ಮಗುವಿನ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬೇಕರಿಯಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಹಿನ್ನೆಲೆ ಪುರಸಭೆಗೆ ಆನಂದ್ ದೂರನ್ನ ಕೊಟ್ಟಿದ್ರು. ಸಕಲೇಶಪುರ ಸಾರಿಗೆ ನಿಗಮ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಯಿಂದ ಹುಟ್ಟುಹಬ್ಬದ ಆಚರಣೆ ಪ್ರಕರಣದ ಸಂಬಂಧ 3 ಸಿಬ್ಬಂದಿಗಳನ್ನು ಅಮಾನತು ಮಾಡಿ ಸಾರಿಗೆ ಇಲಾಖೆ ಆಯುಕ್ತ ಆದೇಶವನ್ನು ಹೊರಡಿಸಿದ್ದಾರೆ. ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಸ್ಎನ್ ಮಧುರ, ಅಧೀಕ್ಷಕ ಎಂಕೆ ಗಿರೀಶ್ ಹಾಗೂ ಮೋಟಾರು ವಾಹನ ನಿರೀಕ್ಷಕರಾಗಿರುವಂತಹ ಎನ್ಆರ್ ಆಶಾ ಅವರನ್ನು ಅಮಾನತು ಮಾಡಲಾಗಿದೆ. ಅಲ್ಲದೆ 3 ಕಾರಣ ಕೇಳಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಬೀದಿಯಲ್ಲಿ ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯರು ಹೊಡೆದಾಡಿಕೊಂಡಿರುವ ಆರೋಪ ಕೇಳಿ ಬರ್ತಾ ಇದೆ. ದೊಡ್ಡಬಳ್ಳಾಪುರದ ಎಸಿ ಕಚೇರಿ ಬಳಿ ಗಲಾಟೆಯಾಗಿದ್ದು ಸದಸ್ಯರು ರಾಜೀನಾಮೆ ನೀಡೋಕೆ ಬಂದಾಗ ಗಲಾಟೆಯಾಗಿದೆ. ನೆಲಮಂಗಲದ ಅರೆಬೊಮ್ಮನಹಳ್ಳಿ ಪಂಚಾಯಿತಿಯ ಸದಸ್ಯರು ಎಸಿ ಕಚೇರಿಯಲ್ಲಿ ರಾಜೀನಾಮೆ ನೀಡೋಕೆ ಅಂತ ತೀರ್ಮಾನಿಸಿದ್ರು. ಆದರೆ ಅಧ್ಯಕ್ಷ ರಾಜೀನಾಮೆ ನೀಡಲ್ಲ ಎಂದಾಗ ಇತರೆ ಸದಸ್ಯರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. ಅವ್ರ ಗಂಡ ಒಬ್ಬ ಅಧ್ಯಕ್ಷರು ಗಂಡ ಈಗ ಹೇಳ್ತಾರೆ ಅಂದ್ರೆ ಎಲ್ಲ ಪೇಷಂಟ್ ಹತ್ರಕ್ಕೆ ಹೋಗೋರೆ. ನಾನು ಹೊಡೆದಿದ್ದೀನಿ. ನಾನು ಪರಿಸ್ಥಿತ ಪಿಡಿಒ ಅವರು ರವೀಂದ್ರ ಅವರು ಭಾರಿ ಅಗಣ ಪಿಡಿಒನು ಇಲ್ಲ ಇರೋಣ ಒಂದು ನಿಮಿಷ ಬಿಡೋಣ ಕೈ ಬಿಡೋಣ ನೀನು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಸವಟೂರು ಗ್ರಾಮದಲ್ಲಿ ಕೆಮಿಕಲ್ ಮಿಶ್ರಿತ ಹಾಲು ಪತ್ತೆಯಾಗಿತ್ತು. ಇನ್ನು ಘಟನೆಯ ಸಂಬಂಧ ರಾಸಾಯನಿಕ ಪೌಡರ್ ಅನ್ನು ಬಳಸಿ ಹಾಲು ತಯಾರಿಸ್ತಾ ಇದ್ದಂಥ ಮನೆ ಮಾಲೀಕ ನರೇಶ್ ರೆಡ್ಡಿಯನ್ನ ನಂಗಲಿ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಲ್ಯಾಬ್ನಲ್ಲಿ ಪರಿಶೀಲನೆ ವೇಳೆ ಹಾಲು ಕುಡಿಲಿಕ್ಕೆ ಯೋಗ್ಯವಲ್ಲ ಅಂತ ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ನರೇಶ್ ರೆಡ್ಡಿ ವಿರುದ್ಧ ನಂಗಲಿ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದು? ಅಲ್ಲ, ಇದು ಡೈರಿ ಕಳಿಸ್ತಾರೆ ನೀವು? 1 ವರ್ಷದಿಂದ ಇದೇ ಥರ ಪೌಡರ್ ಮಾಡಿ ಕಳಿಸ್ತೀರಿ? 6 ತಿಂಗಳಿಂದ. ಹೌದಾ? ಲಾಸ್ಟ್ ಟೈಮ್ ಅದು ಬೇರೆಯವ್ರು ಕೊಡ್ತಾರೆ ಸರ್. ನಿಮ್ಗೆ ಕೊಡು. ಎಷ್ಟು ಮೂಟೆ ಆಗುತ್ತೆ? 4,600 4,700 ಹಾಲು. ಹಾಸನದಲ್ಲಿ ಮತ್ತೆ ಪುಂಡರ ಹಾವಳಿ ಹೆಚ್ಚಾಗಿದೆ. ಆಟೋದಲ್ಲಿ ಲಾಂಗು ಹಿಡಿದು ಬಂದು ನಡು ರಸ್ತೆಯಲ್ಲಿ ಪುಂಡರು ಅಟ್ಟಹಾಸವನ್ನು ಮೆರೆದಿದ್ದಾರೆ.
ಲಾಂಗ್ ಹಿಡಿದು ಪುಂಡರು ಹುಚ್ಚಾಟ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿತ್ರದುರ್ಗದ ಪೊಲೀಸ್ ಠಾಣೆ ಮುಂಭಾಗ ವಿಷ ಸೇವಿಸಿ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಮೃತನ ಸಂಬಂಧಿಕರು ಹೊಳಲ್ಕೆರೆ ಪೊಲೀಸ್ ಠಾಣೆ ಮುಂದೆ ಮೃತದೇಹವನ್ನು ಇಟ್ಟು ಪ್ರತಿಭಟನೆಯನ್ನ ಮಾಡಿದ್ರು. ಪರಿಸ್ಥಿತಿ ಕೈಮೀರ್ತಾ ಇದ್ದಂತೆ ಪೊಲೀಸರಿಂದ ಲಾಠಿ ಚಾರ್ಜ್ ಅನ್ನು ಮಾಡಿದ್ರು. ಪೊಲೀಸರು ಲಾಠಿ ಬೀಸ್ತಾ ಇದ್ದಂತೆ ಶವ ಬಿಟ್ಟು ದಿಕ್ಕಾಪಾಲಾಗಿ ಓಡಿದ್ದಾರೆ. ಆಕಸ್ಮಿಕವಾಗಿ ಅಗ್ನಿಅನಾಹುತ ಸಂಭವಿಸಿದ್ದು ಮನೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಇನ್ನು ಮನೆಯಲ್ಲಿದ್ದ ವಿಕಲಚೇತನ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಅಗ್ನಿ ಅನಾಹುತದಿಂದ ಮನೆಯಲ್ಲಿದ್ದ 45,000 ನಗದು, 2.50 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಅಗ್ನಿಗಾಹುತಿಯಾಗಿದೆ.